ತುಂಬಾ ಸಮಸ್ಯೆಗಳಲ್ಲಿ ಒಂದು ಡೈಜೆಷನ್, ಒಂದು ಕಾಲು ಊದ್ಕೊಳ್ಳುತ್ತೆ, ಒಂದು BP, ಶುಗರ್, ಇಂಥದ್ದು ಸಿಕ್ಕಾಪಡೆ ರೀಸನ್ ಗಳು ಸರ್ ಇವೆಲ್ಲ. ಇವತ್ತು ಕೂಡ ಅದಕ್ಕೆ ಕೇಳಿದೆ, ಬೆಳಗಿನ ಕೂಡ ಸರ್ ಇವತ್ತು ಡಾಕ್ಟರ್ ಹತ್ರ ಹೋದ್ರೆ ಇದನ್ನ ಕೇಳ್ಕೊಳ್ಳಿ. ಇವರು ಬೆಳಗಾಮಿಂದ ಬಾಂಬೆಗೆ ಹೋಗಿದ್ದಾರೆ. ಬಾಂಬೆಯಿಂದ ಅವ್ರು ನನಗೆ ಕಾಲ್ ಮಾಡಿ ಕೇಳಿದ್ರೆ ಕಾಲು ಊದ್ಕೊಳ್ಳುತ್ತೆ ಸರ್. ಲೆಗ್ ಸ್ವೆಲ್ಲಿಂಗ್ ಯಾಕಾಗುತ್ತೆ ಅಂದ್ರೆ ನಿಮ್ಮ ಕಾಲಲ್ಲಿ ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಾಸ್, ಮೆರಿಡಿಯನ್ ಇರುತ್ತೆ. ಓಕೆ. ಆ ಕಾಲುಗಳಿಗೆ ಶಕ್ತಿ ಕೊಡೋದೇ ಈ 3 ಆರ್ಗನ್, ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಾಸ್. ಈ 3 ಅಂಗಗಳಲ್ಲಿ ಶಕ್ತಿ ಕಡಿಮೆ ಆದಾಗ ನಿಮ್ಮ ಕಾಲುಗಳಿಗೆ ರಕ್ತ ಸಂಚಾರ ಮತ್ತು ಅದರದ ಒಂದು ಪೋಷಣೆ ಕಡಿಮೆ ಆಗುತ್ತೆ. ಓಕೆ. ಅದಕ್ಕೆ ನಾವು ಸ್ಟಮಕ್ ಮತ್ತೆ ಪ್ಯಾಂಕ್ರಿಯಾಸ್ ಚೆನ್ನಾಗಿದೆ ಅಂದ್ರೆ ಬಾಡಿ ನೋಡಲ್ಲ, ಕಾಲುಗಳು ನೋಡ್ತೀವಿ. ಕಾಲ್ ಸಣ್ಣ ಇದೆ, ನಮ್ಮ ಶಕ್ತಿ ಇಲ್ಲ ಅಂದ್ರೆ ಅದ್ರ ಶಕ್ತಿ ಕಡಿಮೆ ಆಗಿದೆ ಅಂತ. ಪ್ಯಾಂಕ್ರಿಯಾಸ್ ಅಂಡ್ ಸ್ಪ್ಲೀನ್, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಅಂತಾನೆ. ಅಲ್ಲಿಗೆ ಎನರ್ಜಿ ಹೋದ್ರೆ ಬ್ಲಡ್ ಹೋಗುತ್ತೆ, ನ್ಯೂಟ್ರಿಷನ್ ಹೋಗುತ್ತೆ, ಇನ್ನೊಂದು ಹೋಗುತ್ತೆ. ಓಕೆ. ಅದಕ್ಕೆ ನೋಡಿ ಡಯಾಬಿಟಿಕ್ ಪೇಷಂಟ್ಸ್ ಗೆ ಅಂಗಾಲು ಉರಿ ಆಗೋದು, ಕಾಲ್ ನಮ್ನೆಸ್ ಆಗೋದು, ಹೌದೌದು, ಇದೆಲ್ಲ ಯಾಕಾಗತ್ತೆ? ಜೋ ಹಿಡಿಯೋದು, ಬಿಕಾಸ್ ಯುವರ್ ಸ್ಟಮಕ್ ಇಸ್ ವೀಕ್. ಸೊ ಅಂತವ್ರು ಸ್ಟಮಕ್ ರಿಫ್ಲೆಕ್ಸ್ ಗೆ ಮತ್ತೆ ಪ್ಯಾಂಕ್ರಿಯಾಸ್ ರಿಫ್ಲೆಕ್ಸ್ ಗೆ ಈ ಭಾಗನ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಒಂದು 20 to 30 ಟೈಮ್ಸ್ ಪ್ರೆಸ್ ಮಾಡಿ. ಸೊ ಒನ್ ಡೇ ಸ್ಕೈ ಬ್ಲೂ ಹಾಕಿ, ಒನ್ ಡೇ ಬ್ಲಾಕ್ ಹಾಕಿ, ಒನ್ ಡೇ ಯೆಲ್ಲೋ ಹಾಕಿ. ಯೆಲ್ಲೋ, ಸ್ಕೈ ಬ್ಲೂ, ಬ್ಲಾಕ್, ಈ 3 ನೀವು ಆಗ್ತಾ ಬಂದಾಗ ನಿಮ್ಗೆ ಫಸ್ಟ್ ಸ್ಟಮಕ್, ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ಅದೇಂಗ್ ಗೊತ್ತಾಗುತ್ತೆ ಅಂದ್ರೆ ಮುಂಚೆಕ್ಕಿಂತ ಬೆಟರ್ ಹಸಿವಾಗುತ್ತೆ, ಬ್ಲೋಟಿಂಗ್ ಕಮ್ಮಿ ಆಗುತ್ತೆ, ಹೆವಿನೆಸ್ ಕಮ್ಮಿ ಆಗುತ್ತೆ, ಬ್ಲಡ್ ಶುಗರ್ ಇದ್ರೆ ಕಮ್ಮಿ ಆಗುತ್ತೆ. 3ನೇ ವಾರ 4ನೇ ವಾರಕ್ಕೆ ಯಾವಾಗ ಡೈಜೆಷನ್ ಬೆಟರ್ ಆಗಿ ನಿಮ್ ಕಾಲುಗಳಿಗೆ ಶಕ್ತಿ ಸಿಗುತ್ತೋ, ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೋ, ಆವಾಗ ನಿಮ್ಗೆ ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಅಂದ್ರೆ 3 to 4 weeks ಮಾಡ್ಲೇಬೇಕು ಇದು ಸಿಸ್ಟಮೆಟಿಕ್ ವೇ. ಇಲ್ಲ ಸರ್ ನನ್ಗೆ ಇವಾಗ ಕಾಲು ಊತಿದೆ 2 ದಿನಕ್ಕೆ ಕಡಿಮೆ ಆಗ್ಬೇಕು ಅಂತಂದ್ರೆ ಡಾರ್ಕ್ ಬ್ಲೂ ಕಲರ್. ಸೊ ಇದು ಲೆಗ್ ರಿಫ್ಲೆಕ್ಸ್ ಇವೆರಡು. ಇದು ಪಾದ. ಇಲ್ಲಿ ನಂಬರ್ 2 ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರೆದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ 24 hours ಇಲ್ಲ 48 hours ಅಲ್ಲಿ ಕಾಲು ಊತ ಕಮ್ಮಿ. ನ್ಯೂಮರಾಲಜಿ ಕೂಡ ಆಗುತ್ತೆ, ಕಲರ್ ನ್ಯೂಮರಾಲಜಿ ನಲ್ಲಿ ಕಾಲು ಊತ ಕಮ್ಮಿ ಮಾಡಬಹುದು. ಬಟ್ ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕು ಅಂತಂದ್ರೆ ಇದ್ರ ಜೊತೆಗೆ ನೀವು ನಿಮ್ಮ ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಾಸ್ ನ ಸ್ಟ್ರೆಂಥನ್ ಮಾಡಬೇಕು. ಜಸ್ಟ್ ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಾಸ್ ಈ 3 ಪಾಯಿಂಟ್ ಅನ್ನ ನೀವು ಎವ್ರಿ ಡೇ ಇಲ್ಲ ಆಲ್ಟರ್ನೇಟಿವ್ ಡೇ ಒಂದು 20 ಟೈಮ್ಸ್ ಹಿಂಗ್ ಪ್ರೆಸ್ ಮಾಡಿ. ಏನ್ ಮಾಡೋದು ಆರಾಮಾಗಿ ಎವ್ರಿ ವೀಕ್ ಇಂಪ್ರೂವ್ಮೆಂಟ್ ಅನ್ನ ನೀವು ನೋಡಬಹುದು.